Nowadays ನನ್ನ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಇಸ್ ಸೋ ಬ್ಯಾಡ್. ಇದು ಇಂಡಿಯಾ ಅರ್ಮೇನಿಯಾ ಮಿಕ್ಸ್. ಮಾತರಂ. Now 7 o'clock evening, but ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತೀನಿ, ಯಾಕಂದರೆ ನಾನು ಮ್ಯಾಕ್ಸಿಮಮ್ ಮಿನಿಮಮ್ 10 days ಮೇಲೆ ಆಗಿದೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ನಾನು ಯಾವುದೂ ವ್ಲಾಗ್ಸು ಮಾಡಿರಲಿಲ್ಲ. ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ನನ್ನ ಡೇಸೇ ಚೆನ್ನಾಗಿಲ್ಲ. ಐ ಆಮ್ ಸ್ಟ್ರೆಸ್ಡ್ ಔಟ್. ನನಗೊಂದು ಕಂಫರ್ಟ್ ಝೋನ್ ಮತ್ತು ಥೆರಪಿ ಬೇಕು ಅನಿಸ್ಬಿಟ್ಟಿದೆ. ಏನು ಥೆರಪಿ ಅಂತಂದರೆ, ಮನೆಗೆ ಹೋಗಬೇಕು, ಪೇರೆಂಟ್ಸ್ ಜೊತೆ ಇರಬೇಕು, ಅಪ್ಪ ಅಮ್ಮನ ಜೊತೆ ಇರಬೇಕು, ಫುಡ್ ತಿನ್ನಬೇಕು, ಇಷ್ಟೇ ಅನಿಸಿದೆ ನನಗಂತೂ. ಆ ಥರ ಐ ಆಮ್ ಗೋಯಿಂಗ್ ಟು ಸಮ್ ಮೆಂಟಲ್ ಸ್ಟೇಟ್ ಇಸ್ ನಾಟ್ ಗುಡ್. ಫಿಸಿಕಲಿ ಹೆಲ್ತ್ ಚೆನ್ನಾಗಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಈ ಡೇಸ್ ನನಗೆ. ಬಟ್ ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ಆದರೆ ಏನಂದರೆ ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಒಂದು ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಸ್ಪೆಷಾಲಿಟಿ ಈ ವ್ಲಾಗ್ದು ಏನು ಅಂತ ಅಂದರೆ, ಸೊ ಆಪ್ರೇಷನ್ ಸಿಂಧೂರ್ ಅಂತ ಇಂಡಿಯಾದಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತ ಏನು ನಡೀತಿದೆ. ಸೊ ಅರ್ಮೇನಿಯಾಗೆ ಇಂಡಿಯನ್ ಸಪೋರ್ಟು ತುಂಬಾ ಇದೆ. ಸೊ ಅದಕ್ಕೆ ಅಂದ್ಬಿಟ್ಟು ಸೊ ಏನಾಗ್ತಿದೆ ಅಂದರೆ, ಇಲ್ಲಿ ನಾವು ರ್ಯಾಲಿ ಮಾಡ್ತಿದ್ದೀವಿ. ಆಪ್ರೇಷನ್ ಸಿಂಧೂರ್ ಇಂಡಿಯನ್ ಎಂಬೆಸಿಯಿಂದ ಆರ್ಗನೈಸ್ ಮಾಡಿದ್ದಾರೆ ಇವತ್ತು. ಸೊ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನೌವಡೇಸ್ ನನ್ನ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಇಸ್ ಸೋ ಬ್ಯಾಡ್. ಯಾಕಂದರೆ ನಾನು ತುಂಬಾ ಸ್ಟ್ರೆಸ್ ಆಗಿದೆ, ನನಗೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಸೊ ಅದಕ್ಕೆ ನನಗೆ ಒಂಥರ ಆಗ್ತಿದೆ. ಈ ಎನ್ವೈರ್ಮೆಂಟ್ ನನಗೆ ಸಫೋಕೇಟ್ ಆಗ್ತಿದೆ ಈ ಎನ್ವೈರ್ಮೆಂಟಲ್ಲಿ. ಸೊ ನನಗೆಲ್ಲರೂ ಒಂದು ಪ್ಲೇಸ್ ಸಿಕ್ಕಿದ್ರೆ ಜೋರಾಗಿ ಕಿಲ್ಚ್ಬಿಡ್ತೀನಿ ಗೈಸ್, ಜೋರಾಗಿ. ಆ್ಯಂಡ್ ಜೊತೆಗೆ ಈ ವೆದರ್ ಅಂತೂ ಸಪೋರ್ಟೇ ಮಾಡ್ತಿಲ್ಲ. ಡೈಲಿ ಮಳೆ, ಡೈಲಿ ಕ್ಲೌಡಿ, ಹಂಗಂತೂ ಸಾಕಾಗ್ಬಿಟ್ಟಿದೆ. ಡೈಲಿ ಮಳೇಲಿ ಯಾರಿರ್ತಾರೆ ಗೈಸ್ ಹೇಳಿ? ನಡ್ಕೊಂಬರ್ಬೇಕಾದ್ರೂ ಮಳೆ, ಮನೇಲಿದ್ರೂ ಮಳೆ, ಯಾವಾಗಲೂ ಮಳೆ. ಆ್ಯಂಡ್ ಏನಂದರೆ ಇನ್ಮೇಲೆ ನಾನು 10 days ಒನ್ಸೇ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಯಾಕಂದರೆ ನನಗೂ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾನು ಫ್ಲೈಟ್ ಬುಕ್ ಮಾಡಬೇಕು ಇಂಡಿಯಾಗೆ ಬರೋದಕ್ಕೆ. ನಾನಂತೂ ಈಗಾಗಲೇ ವೆಯ್ಟ್ ಮಾಡ್ತಿದ್ದೀನಿ, ನಾನು ಯಾವಾಗ ಇಂಡಿಯಾಗೆ ಬರ್ತೀನಿ ಅಂತ. ಹಂಗೆ ಸಾಕಾಗ್ಬಿಟ್ಟಿದೆ ಗೈಸ್. ನನ್ನ ಪ್ಲಸ್ ಇವಾಗ ನಂಗೆ 4 ಕ್ಲಾಸಸ್ ಇದೆ ಇವತ್ತು. ಏನು ಮಾಡೋದು ನಂಗೆ ಗೊತ್ತಿಲ್ಲ. ಐ ನೀಡ್ ಎ ಬ್ರೇಕ್, ಐ ನೀಡ್ ಎ ಸ್ಟ್ರಾಂಗ್ ಬ್ರೇಕ್ ಗೈಸ್, ಸ್ಟ್ರಾಂಗ್ ಬ್ರೇಕ್. ಸೀರಿಯಸ್ಲಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಫುಲ್ ಕ್ಲೌಡಿ ಗೈಸ್, ಸನ್ನೇ ಇಲ್ಲ. ಒಂಚೂರು ಬ್ರೈಟ್ನೆಸ್ ಇರಬೇಕು ಜೀವನದಲ್ಲಿ ಅನಿಸು ನನಗೆ. ಎಷ್ಟು ಕೆಟ್ಟದಾಗಿದೆ ನೋಡಿ. ನನಗೆ ಮಾತ್ರ ಹಿಂಗೆ ಅನಿಸ್ತಿದೆಯಾ ಇಲ್ಲ ಎಲ್ಲರಿಗೂ ಹಿಂಗೆ ಅನಿಸ್ತೀಯಾ ಗೊತ್ತಿಲ್ಲ. ಬಟ್ ನನಗಂತೂ ಸಖತ್ ಕಷ್ಟ ಆಗ್ತಿದೆ ಈ ವೆದರಲ್ಲಿ. ಟೈಮು ಆಗೈತೆ, ಬೇಗ ಹೋಗ್ಬೇಕು ಗೈಸ್. ಒಂದು ಕ್ಲಾಸ್ ಮುಗೀತು, ನನಗಂತೂ ಕುತ್ಕೊಳ್ಳೋಕ್ಕೂ ಆಗ್ತಿದೆ ಕ್ಲಾಸಲ್ಲಿ. ನನಗೆ ಅಷ್ಟು ಇದಾಗ್ತಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಫುಲ್ ವರ್ಕ್ ಮಾಡ್ತಿದ್ದಾರೆ. ಅಂದರೆ ಇದೆಲ್ಲ ಗಿಡ ಎಲ್ಲ ನೆಡ್ತಿದ್ದಾರೆ, ಫ್ಲವರ್ಸ್ ಅಂತ ಎಲ್ಲ ಚೆನ್ನಾಗೈತೆ. ಆದರೆ ವೆದರ್ ಒಂದು ಸ್ವಲ್ಪ ಸನ್ ಇರಬೇಕಿತ್ತು ಅಷ್ಟೇ. ನೋಡಿ ಎಷ್ಟು ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರು ಮ್ಯಾಕ್ಸಿಮಮ್ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ಕ್ಯೂಟಾಗಿದೆ ಫ್ಲವರ್ಸ್ ಎಲ್ಲ. ಗೈಸ್ ಇಲ್ಲಿ ನೋಡಿ, ಕೃತಿ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ಯಾ ಕೃತಿ? ಹಾಂ, ಬರೀ ಇಂಥದ್ದೇ. ಇವನು ನೋಡಿ, ಮಿಸ್ಟರ್ ಯಶವಂತ, ಗಲೀಜ್ ಮ್ಯಾನ್. ಹೇ ಗಲೀಜ್ ಮ್ಯಾನ್, ನಗ್ತಿರೋದು ನೋಡು, ಗಲೀಜ್ ಮ್ಯಾನ್ ಅಂದರೆ ಅಷ್ಟೇ ಗೈಸ್. ನೋಡಿ, ವಯಸ್ ಮೌಲ್ಯ ಮ್ಯಾಡ್ ಅಂತೆ. ಯಾಸ್, ಐ ಆಮ್ ಮ್ಯಾಡ್. ಇದು ಏನದು ಮೌಲ್ಯ ಸ್ಟೋರೀಸ್ ಅಂತ ಟೈಪ್ ಮಾಡೋ, ನಂದು ಇನ್ಸ್ಟಾಗ್ರಾಮ್ ಬರುತ್ತೆ. ಎಲ್ಲರೂ ಹೋಗಿ ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್.
ತೆಗಿ ತೆಗಿ. ಸೊ ಗೈಸ್, ನಾವಿವಾಗ ಯೂನಿವರ್ಸಿಟಿಯಿಂದ ಹೊರಟಿದ್ದೀವಿ. ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದೇ ಇವಾಗ ಬ್ರೇಕು ಹೊರಟಿದ್ದೀವಿ, ನಾನು ಮತ್ತು ಭವ್ಯ. ಅವರೆಲ್ಲ ಲಿಫ್ಟಲ್ಲಿ ಹೋದರು. ಸೊ ನಾವು ಹೆಲ್ತಿಯಾಗಿರ್ಬೇಕಂದ್ಬಿಟ್ಟು ಸ್ಟೆಪ್ಸಲ್ಲಿ ಹೋಗ್ತಾಯಿದ್ದೀವಿ ಗೈಸ್. ಫ್ಲ್ಯಾಗ್ಸ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದೀವಿ ಈಗ. ಇದು ಇಂಡಿಯಾ ಅರ್ಮೇನಿಯಾ ಮಿಕ್ಸ್. ಇದು ಅದೇನೆ. ಸೊ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಸ್ವಲ್ಪ ಬ್ಯಾನರ್ಸ್ ಹಾಗೂ ಇಂಡಿಯನ್ ಫ್ಲ್ಯಾಗ್, ಅರ್ಮೇನಿಯನ್ ಫ್ಲ್ಯಾಗ್ ಮತ್ತು ಎರಡು ಮಿಕ್ಸ್ ಮಾಡಿ ಪ್ರಿಂಟ್ ಮಾಡಿಸಿರೋ ಫ್ಲ್ಯಾಗ್ಸ್ ಕೂಡ ಅರೇಂಜ್ ಮಾಡಿದ್ರು. ಆ್ಯಂಡ್ ನನ್ನ ಕಂಟ್ರಿಗೆ ಈ ಥರ ಎಲ್ಲ ನಾನು ರ್ಯಾಲಿ ಮಾಡಬೇಕು, ಇಲ್ಲ ಸಪೋರ್ಟ್ ಮಾಡಬೇಕು ಅಂದರೆ ನಾನು ಏನಾದರೂ ಮಾಡ್ತೀನಿ, ಯಾಕಂದರೆ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್. ಆ್ಯಂಡ್ ನಾವು ಈ ಒಂದು ರ್ಯಾಲಿನ ಟೆರರಿಸಮ್ ವಿರುದ್ಧ ಮಾಡಿದ್ದು, ಪಾಕಿಸ್ತಾನವರು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ ತಿಳಿಸೋದಕ್ಕೆ ಮಾಡಿದ್ದು, ಅಗೇನಿಸ್ಟ್ ಟೆರರಿಸಮ್ ಆ್ಯಂಡ್ ಆಪರೇಷನ್ ಸಿಂಧು ಸಕ್ಸಸ್ಸಿಂದ ಮಾಡಿದ್ದು. ಆ್ಯಂಡ್ ನಾವು ಸ್ವಲ್ಪ ದೂರ ರ್ಯಾಲಿ ಮಾಡಿ ಟೆರರಿಸಮ್ ಅಗೇನೆಸ್ಟ್ ಮಾತಾಡಿದ್ವಿ. ಆ್ಯಂಡ್ ಈ ಒಂದು ವಿಡಿಯೋ ಅರ್ಮೇನಿಯನ್ ನ್ಯೂಸಲ್ಲಿ ಕೂಡ ಬಂದಿತ್ತು. ಆ್ಯಂಡ್ ಇನ್ನು ಅರ್ಮೇನಿಯಾ ಹಾಗೂ ಇಂಡಿಯಾ ರಿಲೇಷನ್ಶಿಪ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಇಂಡಿಯಾಯಿಂದ ತುಂಬಾ ವಾರಿಗೆ ಬೇಕಾಗಿರೋ ಜೆಟ್ಸ್ನೆಲ್ಲ ಅರ್ಮೇನಿಯಾಗೆ ಕಳಿಸ್ಕೊಡ್ತಿದ್ದಾರೆ. ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ ಇಂಡಿಯಾಯಿಂದ ಅರ್ಮೇನಿಯಾಗೆ. ಯಾಕಂದರೆ ಅರ್ಮೇನಿಯಾನು ಒಂದು ಯುದ್ಧಕ್ಕೆ ಸಿಕ್ಕಾಕೊಂಡಿರುವಂಥ ಕಂಟ್ರಿ ಅಂತಲೇ ಹೇಳ್ಬೋದು. ಜೈ ಮಾತರಂ. ಆ್ಯಂಡ್ ನಾವು ನಮ್ಮ ಇಂಡಿಯನ್ ಫ್ಲ್ಯಾಗ್ ಆಗಿರ್ಬೋದು, ಇಲ್ಲ ಅರ್ಮೇನಿಯನ್ ಫ್ಲ್ಯಾಗ್ ಆಗಿರ್ಬೋದು ಇಟ್ಕೊಂಡಾಗ ಏನೋ ಒಂಥರ ಖುಷಿ, ಪ್ರೌಡ್ ಮೊಮೆಂಟ್. ಗೈಸ್ ಮುಗೀತು ಗೈಸ್, ಇವಾಗ ವಾಪಸ್ ನಾವು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀವಿ. ಮುಗೀತು ರ್ಯಾಲಿ ಗೈಸ್. ಕ್ಲಾಸ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಮಳೆ ಬರ್ತಿದೆ ಆ್ಯಂಡ್ ಫುಲ್ ಇವಾಗ ರೋಸ್ ಸೀಸನ್ಸು. ಸೊ ಎಲ್ಲ ಕಡೆ ರೋಸ್ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಫ್ರೆಶ್ ಕಾಣ್ತಿದೆ. ವಾವ್. ಗೈಸ್ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಏನಂದರೆ ಅರ್ಮೇನಿಯಾ ವೆದರು ಬೆಂಗಳೂರು ವೆದರ್ ಆಗ್ಬಿಟ್ಟೈತೆ. ಮಳೆನೂ ಬರ್ತೈತೆ, ಇವಾಗ ಸ್ವಲ್ಪ ಬಿಸಿಲು ಬಂತು, ಗಾಳಿನೂ ಐತೆ, ಚಳಿನೂ ಐತೆ. ಯಾವಾಗ ಏನಾಯ್ತೈತೆ ಹೇಳೋಕ್ಕೆ ಆಗಲ್ಲ. ಇವಾಗ ಫೈನಲಿ ಮನೆಗೆ 4 ಕ್ಲಾಸ್ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ಆ್ಯಂಡ್ ಸುಸ್ತಾಗಿದೆ ನಂಗೆ. ನಾನು ಇಂಡಿಯಾಗೆ ಬರಬೇಕು ಅಂತ ಅನಿಸಿದೆ. ಆದಷ್ಟು ಬೇಗ ಡೇಸ್ ಹೋಗಲಿ, ಬೇಗ ಬರ್ತೀನಿ. ಸೊ ಅಪ್ಡೇಟ್ ಕೊಡ್ತೀನಿ, ಯಾವಾಗ ಬರ್ತೀನಿ, ಏನು ಎಷ್ಟಾಗುತ್ತೆ. ಫ್ಲೈಟ್ ಟಿಕೆಟ್ ಅಂತೂ ಜಾಸ್ತಿನೇ ಐತೆ, ಒಟ್ಟಲ್ಲಿ ಜಾಸ್ತಿನೇ ಐತೆ. ಬಟ್ ಯಾವಾಗ ಏನು ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ. ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಏನಂದರೆ ನಂಗೆ ರುಚಿಯಾಗಿ ಊಟ, ಒಳ್ಳೆ ಒಂದು ಕಂಫರ್ಟ್ ಝೋನ್ ಇದ್ಬಿಟ್ರೆ ಇನ್ನೇನು ಬೇಡ. ಇಲ್ಲಿ ನೋಡಿದ್ರೆ ಏನೋ ಜಾಸ್ತಿ ಪೇರೆಂಟ್ಸ್ ನೆನಪಾಗ್ತವ್ರೆ ಗೈಸ್. ಆಮೇಲೆ ನಮ್ಮ ಮನೇಲೆಲ್ಲ ಎಲ್ಲ ಫಂಕ್ಷನ್ಗಳೆಲ್ಲ ಮಾಡಿಕೊಂಡು ಎಲ್ಲ ಇರ್ತಾರಲ್ವ, ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನೋ ವೆರೀಸ್, ಐ ವಿಲ್ ಬಿ ಬ್ಯಾಕ್. ಆ್ಯಂಡ್ ಇಲ್ಲಿಗೆ ನಾನು ಬಂದಿದ್ದೀನಿ ಅಂದಮೇಲೆ ಮುಗೀತು. ನಂದೇ ಇಲ್ಲಿಂದ ಬಂದಿರೋದು, ಏನೇ ಆದರೂ ನಾನು ಇಲ್ಲಿ ತಡ್ಕೊಳ್ಳೇಬೇಕು ಹಂಗೆ. ಸೊ ಇವಾಗ ನನ್ನ ಮನೆಗೆ ಹೋಗ್ತಿದ್ದೀನಿ ಗೈಸ್. ಮತ್ತು ಇನ್ನೊಂದೇನೆಂದರೆ ಇವಾಗ ನಾವು ರ್ಯಾಲಿಗೆ ಹೋಗಿದ್ದ ಅರ್ಮೇನಿಯನ್ ನ್ಯೂಸ್ಗೆ ಕೊಟ್ಬಿಟ್ಟು ಹಾಕ್ಸ್ಬಿಟ್ಟವ್ರೆ. ಸೊ ನ್ಯೂಸಲ್ಲೆಲ್ಲ ಬಂದಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಏನದು, ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ನಡೀತಿತ್ತಲ್ವ, ನಾನು ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಗೈಸ್. ಯಾಕಂದರೆ 24 to 32 ಏರ್ಪೋರ್ಟ್ಸ್ ಬಂದ್ ಮಾಡಿದ್ದಾರೆ ನಾರ್ತಲ್ಲಿ. ಸೊ ನಾನು ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಪ್ಪನೂ ಹಂಗೆ ಹೇಳ್ಬಿಟ್ಟಿದ್ರು, ಯಾಕೋ ಈ ಸರಿ ಬರೋಲ್ಲ ಬಿಡು ಅಂತ. ಫಾರ್ ಗಾಡ್ ಸೇಕ್ ಎಲ್ಲ ನಾರ್ಮಲ್ ಆಗ್ತೈತೆ, ಆದರೆ ಬರ್ತೀನಿ ಗೈಸ್. ಆ್ಯಂಡ್ ನನಗಂತ ಇರೋಕ್ಕಾಗಲ್ಲ. ಯಾಕಂದ್ರೆ ನೋಡಿ ಇವಾಗ ಟೈಮು ಎಷ್ಟಾಗೈತೆ ಅಂದರೆ 4 o'clock ಆಗೈತೆ. ಆದರೆ ಈವ್ನಿಂಗ್ ಥರ ಇಲ್ಲವೇ ಇಲ್ಲ. ಆಫ್ಟರ್ನೂನು ಸನ್ಸೆಟ್ ಆಗ್ತಿರೋದೇ ಎಷ್ಟು ಗಂಟೆಗೆ ಅಂದರೆ ರಾತ್ರಿ 9 ಗಂಟೆಗೆ ಗೊತ್ತಾ. ಸನ್ಸೆಟ್ಟು 9 ಗಂಟೆಗೆ ಆಯ್ತೈತೆ ಅಂದರೆ ನಾನು ಇನ್ನೂ ಯಾವ ಕತ್ಲಾಗುತ್ತೆ ಮಲ್ಕೊಳ್ಳೋಕ್ಕೆ ಅಂತ ಕಾಯ್ತಿರ್ತೀನಿ. ಸೊ ಆ ಥರ. ಸೊ ಗಾಯ್ಸ್, ಇವಾಗ ಟೈಮ್ ಬಂದು 7 o'clock ಆಗ್ತಿದೆ. ಬಟ್ ನೋಡಿ ಸೂರ್ಯ ಕಣ್ಣಿಗೆ ಕುಕ್ಕುತ್ತಿದ್ದಾನೆ. ಇದು 7 o'clock ಆಗೋ ಥರ ಇದೆಯಾ? ತೋರಿಸ್ತೀನಿ ಇದು ಹೇಗಿದೆ ಅಂತ. ಗಾಯ್ಸ್, ನೌ 7 o'clock ಈವ್ನಿಂಗ್. ಬಟ್ ಇಂಡಿಯಾದಲ್ಲಿ ಸಂಜೆ 3 ಗಂಟೆ 4 ಗಂಟೆಗೆ ಹಿಂಗೆ ಇರುತ್ತೆ ಪಕ್ಕ. ಇಲ್ಲಿ 7 o'clock ಹಿಂಗಿದೆ.
ಇಲ್ಲಿ ನೋಡಿ ಚೆರಿ ಎಲ್ಲ ಬಿಟ್ಟಿದೆ. ನೆನ್ನೆ ಸೃಷ್ಟಿ ಇದು ಮಾಡಿದ್ಲು ಕೇಕು, ಚೆನ್ನಾಗಿತ್ತು. ಅವತ್ತೆಲ್ಲ ಫುಲ್ ಕಿತ್ಕೊಂಡಿದ್ವಿ. ಇಲ್ಲಿ ನೋಡಿ ಚೆರಿ. ಗಾಯ್ಸ್, ಈ ಒಂದು ದಿನ ಹೀಗಿತ್ತು. ಸ್ವಲ್ಪ ಖುಷಿ, ಸ್ವಲ್ಪ ಬೇಜಾರು ಮತ್ತು ಸ್ವಲ್ಪ ಪ್ರೌಡ್ ಮೂಮೆಂಟ್ಸು. ಸೊ ಇವತ್ತಿನ ಡೇ ಹೀಗಿತ್ತು. ಸ್ವಲ್ಪ ಸನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಯಾರಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್.